ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಪವಿತ್ರ ತೀರ್ಥಕ್ಷೇತ್ರ ಶಬರಿಮಲೆಯಲ್ಲಿ ಕೂಡ ಮಕರ ಜ್ಯೋತಿ ದರ್ಶನ. ಈ ಹಿನ್ನೆಲೆಯಲ್ಲಿ ಈಗ ಶಬರಿಮಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಮಕರ ಜ್ಯೋತಿ ಕಣ್ತುಂಬಿಕೊಳ್ಳೋದಕ್ಕೆ ಶಬರಿಮಲೆಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಮಕರ ಜ್ಯೋತಿ ದರ್ಶನಕ್ಕೆ ಮಾಲಾಧಾರಿಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಭಕ್ತರ ಸುರಕ್ಷತೆಗಾಗಿ 2,000 ಪೊಲೀಸರನ್ನ ಶಬರಿಮಲೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ವರ್ಚುವಲ್ ಮೂಲಕ 30,000 ಮತ್ತು 5,000 ಸ್ಪಾಟ್ ಬುಕ್ಕಿಂಗ್. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಮಕರ ಜ್ಯೋತಿ ದರ್ಶನ ನಾಳೆ. ಹಾಗಾಗಿ ಅವರು 40 ದಿನಗಳ ಮಂಡಲೋತ್ಸವ ಅಂದರೆ ಮಂಡಲ ಪೂಜೆಯನ್ನು ಮಾಡಿಕೊಂಡು ಎಷ್ಟೋ ಜನ ಭಕ್ತಾದಿಗಳು ಅವರು ಬರೋದೇ ಮಕರ ಜ್ಯೋತಿ ದರ್ಶನಕ್ಕೆ. ಮಕರ ಜ್ಯೋತಿ ದರ್ಶನವಾದ್ರೇ ಮಂಡಲ ಪೂಜೆ ಸಂಪೂರ್ಣವಾಯಿತು ಅಂತ ಪ್ರತೀತಿ. ಹಾಗಾಗಿ ಸಹಜವಾಗಿಯೇ ಈ ಸರ್ತಿ ಶಬರಿಮಲೆಗೆ ಭಕ್ತರ ಸಂಖ್ಯೆ ಜಾಸ್ತಿ ಆಗಿತ್ತು. ಅದರಲ್ಲೂ ಇವತ್ತು ನಾಳೆ ತುಂಬ ಇದೆ. ಬಟ್ ಅಲ್ಲಿ ವ್ಯವಸ್ಥೆಗಳು ಕೂಡ ಹಾಗೆ ಆಗಬೇಕಲ್ಲ. ಹಾಗಾಗಿ ಒಟ್ಟು 35,000 ಭಕ್ತಾದಿಗಳಿಗೆ ಮಾತ್ರ ಅವಕಾಶ. 5,000 ಸ್ಪಾಟ್ ಬುಕ್ಕಿಂಗು, 30,000 ಆನ್ಲೈನ್ ಟಿಕೆಟನ್ನು ಕೊಟ್ಟಿದ್ದಾರೆ. ಮಕರ ಜ್ಯೋತಿ ದರ್ಶನ ನಾಳೆ ಇರುತ್ತೆ. ಅದಾದ ನಂತರ ಕ್ರಮೇಣವಾಗಿ ಏನಾಗುತ್ತೆ, ದೇವಸ್ಥಾನದಲ್ಲಿ ಭಕ್ತಾದಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ದೇವಸ್ಥಾನದ ಗರ್ಭಗುಡಿಯನ್ನು ಹಾಕ್ತಾರೆ. ಪ್ರತಿ ಬಾರಿ ಮಂಡಲೋತ್ಸವಗಳು ನಡೀತಕ್ಕಂಥದ್ದು ಮುಕ್ತಾಯವಾಗ್ತಕ್ಕಂಥದ್ದು ಮಕರ ಜ್ಯೋತಿ ದರ್ಶನ ಆದ ನಂತರ. ನೀವು ನೋಡ್ತಾ ಇರೋ ದೃಶ್ಯ ಶಬರಿಮಲೆಯ ದೃಶ್ಯ. ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಾಗಿ ಭಕ್ತಾದಿಗಳ ಸಂಖ್ಯೆ ಕೂಡ ಸಹಜವಾಗಿಯೇ ಜಾಸ್ತಿ. ಈ ಸರ್ತಿ ಮಂಡಲೋತ್ಸವ ಆರಂಭ ಆದ ಡೇ 1ಇಂದಲೂ ಕೂಡ ವಿಪರೀತವಾದ ಜನಸಂಖ್ಯೆ ಅಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇತ್ತು. ಇಡೀ ಈ 40-41 ದಿನಗಳು ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲೇ ಇದ್ದರು. ಅದರಲ್ಲೂ ಈಗ ಮಕರ ಜ್ಯೋತಿ ದರ್ಶನ ಅಂತಂದಾಗ ಸಹಜವಾಗಿಯೇ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಶಬರಿಮಲೆಗೆ ಆಗಮಿಸಿದ್ದಾರೆ. ಬಟ್ ಬಂದವರೆಲ್ಲರಿಗೂ ಅವಕಾಶ ಮಾಡಿಕೊಡೋಕ್ಕಾಗಲ್ಲ ಅಂತ ಕೆಲವು ಸಂಖ್ಯೆಯನ್ನು ನಿರ್ದಿಷ್ಟಗೊಳಿಸಿದೆ ಅಲ್ಲಿನ ಆಡಳಿತ.